ಲಕ್ಷ್ಮೀ ಬಾರಮ್ಮದ ಗಂಗಕ್ಕ ಸೀರಿಯಲ್ ಸೆಟ್ನಲ್ಲಿ ಜಗಳ ಮಾಡಿಕೊಂಡ್ರ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಲರ್ಸ್ ಕನ್ನಡದ ಜನಪ್ರಿಯ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಇತ್ತೀಚೆಗೆ ಸಖತ್ ಫೇಮಸ್ ಆಗ್ತಿದೆ. ಈ ಸೀರಿಯಲ್ನಲ್ಲಿ ಹಾರರ್ ಡ್ರಾಮಾ ಹೈ ಲೆವೆಲ್ನಲ್ಲಿ ನಡೆಯುತ್ತಿದೆ. ಈ ನಡುವೆ ಒಂದು ಮಜವಾದ ಪಾತ್ರಕ್ಕೆ ಒಬ್ಬ ಕಲಾವಿದೆ ಬದಲು ಮತ್ತೊಬ್ಬರು ಬಂದಿದ್ದು ಈ ಸೀರಿಯಲ್ ವೀಕ್ಷಕರು ಕಣ್ಣಲ್ಲಿ ಪ್ರಶ್ನೆ ಮೂಡಿಸುವಂತೆ ಮಾಡಿದೆ. ಕಾರಣ, ಈ ಪಾತ್ರಕ್ಕೆ ಮೊದಲಿದ್ದ ನಟಿ ಸಾಕಷ್ಟು ನ್ಯಾಯ ಸಲ್ಲಿಸಿದ್ದರು. ಕಾಮಿಡಿಗೆ ಕಾಮಿಡಿ, ಎಮೋಷನ್ಗೆ ಎಮೋಷನ್ ಆಗಿ ಪಾತ್ರಕ್ಕೆ ಜೀವ ತುಂಬಿದ್ದರು. ಹಾಗೆ ನೋಡಿದರೆ ಈಗ ಈ ಗಂಗಕ್ಕ ನಾಯಕ ವೈಷ್ಣವ್ ಮನೆ ಕೆಲಸದವಳೇ ಆದರೂ ಮನೆಯ ಸದಸ್ಯೆಯಂತೆಯೇ ಇದ್ದವಳು. ಆಕೆ ಮನೆಯ ಸದಸ್ಯಗಳ ಬಗ್ಗೆ ಮನೆ ಮಂದಿ ಜೊತೆಗೆ ಅವರು ಲೆವೆಲ್ಗೆ ನಿಂತು ಚರ್ಚೆ ಮಾಡ್ತಾ ಮನೆಯವರ ಜೊತೆ ಎಲ್ಲ ಹಬ್ಬ ಹರಿದಿನಗಳನ್ನು ಮನೆಯವಳಂತೆ ಭಾಗವಹಿಸುತ್ತಿದ್ದಳು ಅಂತಲೇ ಹೇಳ್ಬೋದು. ಹೀಗೆ ಗಂಗಕ್ಕ ಎಂಬ ಪಾತ್ರ ಕೂಡ ಮನೆಯಲ್ಲಿ ಒಬ್ಬಳಾಗಿ ಹೋಗಿದೆ. ಈ ಪಾತ್ರವನ್ನು ಇಷ್ಟು ದಿನ ನಿರ್ವಹಿಸುತ್ತಿದ್ದು ಹರ್ಷಿತಾ. ಆದರೆ ಈಗ ಪಾತ್ರದ ಬದಲಾವಣೆಯಾಗಿದೆ. ಹರ್ಷಿತಾ ಪಾತ್ರಕ್ಕೆ ಮತ್ತೊಬ್ಬರು ಬಂದಿದ್ದಾರೆ. ಇದು ಸಾಕಷ್ಟು ಜನರಿಗೆ ಬೇಸರ ತರಿಸಿದೆ. ಹಾಗೆ ನೋಡಿದರೆ ಹರ್ಷಿತಾ ಈ ಪಾತ್ರಕ್ಕೆ ಯಾಕೆ ಗುಡ್ ಬೈ ಹೇಳಿದರು ಅನ್ನೋದು ಹಲವರ ಪ್ರಶ್ನೆ. ಹರ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ಗೆ ಅನೇಕ ಮಂದಿ ಸೀರಿಯಲ್ ವೀಕ್ಷಕರು ಕಮೆಂಟ್ಗಳು ಬರ್ತಿದೆ. ಅದರಲ್ಲಿ ನೆಗೆಟಿವ್ ಪ್ರತಿಕ್ರಿಯೆಗಳು ಸೇರಿಕೊಂಡಿವೆ. ಹರ್ಷಿತಾ ಗಲಾಟೆ ಮಾಡಿಕೊಂಡು ಸೀರಿಯಲ್ ಬಿಟ್ಟು ಹೋದರಾ ಎಂದೆಲ್ಲ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ನೇರವಾಗಿ ಈ ಪಾತ್ರ ನಿರ್ವಹಿಸಿದ ಹರ್ಷಿತಾ ಬೋಲ್ಡ್ ಉತ್ತರ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ನೆಗೆಟಿವ್ ಕಾಮೆಂಟ್ ಯಾರು ಮಾಡಿದ್ರು ಅವರಿಗೆ ಈಗ ಈ ಉತ್ತರ. ಸೆಟ್ನಲ್ಲಿ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇರುತ್ತಿದ್ದೆ. ಕೆಲವೊಮ್ಮೆ ರೀಲ್ಸ್ ಮಾಡ್ತಾ ಇದ್ದೆ ಅಷ್ಟೇ, ಇಲ್ಲ ಅಂದರೆ ಸುಮ್ಮನೆ ಒಬ್ಬಳೇ ಕೂತ್ಕೊಳ್ತಾ ಇದ್ದೆ. ವಿಷಯ ಗೊತ್ತಿಲ್ಲದೆ ನೆಗೆಟಿವ್ ಆಗಿ ಮಾತನಾಡಬೇಡಿ. ಆ ಪಾತ್ರಕ್ಕೆ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೆ. ಹರ್ಷಿತಾ ಆಗಿ ಇರುವುದೇ ಬೇರೆ, ಆದರೆ ಗಂಗಕ್ಕ ಆಗಿ ಸೆಟ್ ಹೋದಾಗ ಅಲ್ಲಿ ಬದಲಾವಣೆಯೇ ಬೇರೆ ಆಗಿರ್ತಾ ಇತ್ತು. ಆ ಪಾತ್ರವನ್ನು ಜೀವಿಸುತ್ತಾ ಇದ್ದೆ. ದಯವಿಟ್ಟು ನೆಗೆಟಿವ್ ಕಾಮೆಂಟ್ ಮಾಡಬೇಡಿ. ಅಷ್ಟು ಬಿಡುವಿದ್ದರೆ ನೀವು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ಎಂದು ಲೈವ್ನಲ್ಲಿ ಉತ್ತರಿಸಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಓಕೆ, ರೀಲ್ಸ್ನಲ್ಲಿ ಹರ್ಷಿತಾ ಹೇಳುವ ಪ್ರಕಾರ ಅವರಿಗೆ ಈ ಪಾತ್ರದಿಂದ ಹೊರ ಬಂದಿದ್ದು ಬೇಸರವಾಗಿದೆ. ಅವರು ಅಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದ ಈ ಪಾತ್ರವನ್ನು ಬೇರೆಯವರಿಗೆ ಯಾಕೆ ಕೊಟ್ಟರು ಅನ್ನೋದು ಅವರಿಗೆ ಗೊತ್ತಿಲ್ಲ. ನನ್ನದಲ್ಲದ ತಪ್ಪಿನಿಂದ ಆ ಪಾತ್ರ ಬೇರೆಯವರಿಗೆ ಬಿಟ್ಟುಕೊಟ್ಟಿದ್ದೇನೆ. ಕಾರಣ ಏನು ಎಂಬುದು ಕಲರ್ಸ್ ಕನ್ನಡ ಪೇಜ್ನಲ್ಲಿಯೇ ಮೆನ್ಷನ್ ಮಾಡಿದ್ದೀನಿ. ಆದರೆ ಟೆಕ್ನಿಕಲ್ ಸಮಸ್ಯೆ ಇರಬಹುದು, ಹೀಗಾಗಿ ಅದು ಕಾಣಿಸ್ತಾ ಇಲ್ಲ. ಈ ನಡುವೆ ನಾನು ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಹೆಚ್ಚಿನ ಸಮಯವನ್ನು ಇಲ್ಲಿಯೇ ಕೊಟ್ಟೆ. ಆದರೂ ತಂಡದಲ್ಲಿಯೇ ರೀಪ್ಲೇಸ್ ಮಾಡುವುದಕ್ಕೆ ನೋಡಿದರು. ಆದರೂ ಸಹಿಸಿಕೊಂಡೆ. ಮತ್ತೆ ರೀಪ್ಲೇಸ್ ಹುಡುಕ್ತಾ ಇದ್ದರು. ಅದನ್ನು ಕೇಳಿದಾಗ ನನಗೆ ಬೇಸರ ಆಗ್ತಾ ಇತ್ತು. ಬೇಸರ ಆಗ್ತಾಯಿತ್ತು ಅಂತ ಹೇಳಿದರು. ಧಾರಾವಾಹಿ ಪಾತ್ರ ಮಾಡ್ತಾ ಇದ್ದರು. ಇಲ್ಲಿಗೆ ಸಮಯ ಹೆಚ್ಚು ಕೊಟ್ಟೆ. ಆದರೂ ರಿಪ್ಲೇಸ್ಗೆ ಹುಡುಕ್ತಾ ಇದ್ದರು. ನನ್ನಿಂದ ಅವರಿಗೆ ತೊಂದರೆ ಆಗುವುದು ಬೇಡ ಅಂತ ಹೇಳಿ ಪಾತ್ರದಿಂದ ಹೊರಗೆ ಬಂದೆ ಅಂತ ಹೇಳಿದ್ದಾರೆ. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಲ್ಲ.